ಇವರು ಸರ್ಕಾರಿ ಇಲಾಖೆಯ ಜವಾಬ್ದಾರಿಯೊಂದಿಗೆ ಪರಿಸರ ಪ್ರೇಮಿಯಾಗಿ ಪ್ರಕೃತಿಯ ಬಗ್ಗೆ ಅಪಾರ ಕಾಳಜಿ ಹೊಂದಿರುವವರು. ಜೊತೆಗೆ ಸಾಹಿತ್ಯ ಮತ್ತು ಶಿಕ್ಷಣ ಪ್ರೇಮದೊಂದಿಗೆ ವಿವಿಧ ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲೂ ಮುಂಚೂಣಿಯಲ್ಲಿದ್ದವರು. ಹೌದು, ಕಾಪು ತಾಲೂಕಿನ ತಹಶೀಲ್ದಾರ್ ಆಗಿ ಜನಮನ ಗೆದ್ದಿರುವ ಡಾಕ್ಟರ್ ಪ್ರತಿಭಾ ಆರ್ ವರ್ಗಾವಣೆಗೊಂಡಿದ್ದಾರೆ. ಹಾಗಂತ ಜನರ ಮನಸ್ಸಿನಿಂದಲ್ಲ. ಯಾಕೆಂದ್ರೆ ಕಾಪುವಿನ ಮಂದಿ ಸದಾ ನೆನಪಿನಲ್ಲಿಡುವಂತಹ ಕೆಲಸ ಕಾರ್ಯ ಮಾಡಿದ್ದಾರೆ ಪ್ರತಿಭಾ. ಹೌದು, ಕಾಪು ತಾಲೂಕಿನಲ್ಲಿ ನಿರಂತರ 2 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಆರ್ ಇದೀಗ ಬೆಂಗಳೂರಿಗೆ ವರ್ಗಾವಣೆಗೊಂಡಿದ್ದಾರೆ. ಸರ್ಕಾರಿ ಇಲಾಖೆಯ ಜವಾಬ್ದಾರಿಯೊಂದಿಗೆ ಮಾನವೀಯ ಮೌಲ್ಯದ ಗುಣಗಳನ್ನು ಮೆರೆದು ಸಾರ್ವಜನಿಕ ವಲಯದಲ್ಲಿ ತನ್ನದೇ ಆದ ಅಭಿಮಾನಿಗಳನ್ನು ಹುಟ್ಟುಹಾಕಿದ್ದಾರೆ. ಕರ್ತವ್ಯದಲ್ಲಿರುವಾಗ ಅನೇಕ ಜನರಿಗೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸುವಲ್ಲಿ ರಜಾ ದಿನಗಳನ್ನು ಲೆಕ್ಕಿಸದೆ ಸೇವೆಯೇ ನನ್ನ ಗುರಿ ಎಂದು ಸದಾ ಜನಸೇವೆಯಲ್ಲಿ ನಿರತರಾಗಿದ್ದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಮೇಡಮ್ ಬಸ್ದಾಗ ನೆನ್ಲೆಕೊಂಡು ಬರ್ತೀರಿ ಅವ್ರು ಬಂದೇರು ಮೇಡಮ್ ನಾನು ಸರಿ ಕೂಡ ಮಲ್ಕಿದ್ದು ಕೊಡ್ತೆ ಹೋಗ್ಬೇಕು ಬಂದೇರು ಎಂಟು ಇಷ್ಟೆಲ್ಲ ಬರ್ತೀವಿ ಇಂಚ ಆಮೇಲೆ ನೀರು 4-5 ಜನ ಬಸ್ ಉಂಟು ಅವು ನೀರು ತಗೊಳ್ತು ಇದಕ್ಕೆ ನೀರುಂಟು ಮೇಲೆ ಕ್ಲಿಯರ್ ಅನ್ನತ್ತೆ ಕ್ಲಿಯರ್ ಆಚೆ ಹೋಗ್ಲಿಕ್ಕೆ ಆ ಬದಿ ಹೋಗ್ತೇವೆ ಇಲ್ವಾ ಅಂತ ಹೆದರಿಕೆ ಅಷ್ಟು ಹೆದರಿಕೆ. ಈ ಇಂತಹ ಏಜಿನವರು ಬಂದು ಇಲ್ಲಿ ಆಚೆ ಈಚೆ ಹೋಗುದಂದ್ರೆ ನಮಗೆ ಕೂಡ ತುಂಬಾ ಬೇಸರ ಆಯ್ತು. ಅದಕ್ಕೆ ನಾವು ತಹಶೀಲ್ದಾರ್ಗೆ ನಾವು ಮನವಿ ಮಾಡಿದ್ದೇವೆ. ಈ ತಹಶೀಲ್ದಾರ್ ನಮಗೆ ತುಂಬಾ ಬಹುಬೇಗ ಸ್ಪಂದನೆ ಮಾಡ್ತಾ ಇದ್ದಾರೆ. ಯಾವ ವಿಷಯಕ್ಕೂ ಹಾಗೆ ಒಂದು ಕಾಲ್ ಮಾಡಿದ್ರೆ ಸಾಕು ಬಂದು ನಮಗೆ ಸ್ಪಂದನೆ ಮಾಡ್ತಾರೆ ಅಂತ ಒಂದು ಏನ್ ಹೇಳಿದ್ರೆ ಆನಂದ ಬಾಷ್ಪ ನೋಡಿದಾಗ ನನ್ನ ವೃತ್ತಿ ಜೀವನ ಸಾರ್ಥಕ ಆಯ್ತು ಅಂತ ಅಂದುಕೊಂಡಿದ್ದೆ. ಅದಾದ ಮರುದಿನದಲ್ಲೇನೆ ಅವರಿಗೆ ಪಿಂಚಣಿಯನ್ನ ಕೂಡಿ ಮನೆ ಬಾಗಿಲಿಗೆ ಹೋಗಿ ಕೊಟ್ಟು ಬಂದಾಗ ನಿಮ್ಮ ಮನೆಯ ಒಂದು ಭಾಗ್ಯ ದೇವತೆನೆ ನಮ್ಮ ಮನೆ ಬಾಗಿಲಿಗೆ ಬಂದಾಗೆ ಅಂತ ಹೇಳಿ ಇವತ್ತಿಗೂ ಕೂಡ ಅದೊಂದು ಕೃತಜ್ಞತೆ ಇದೆಯಲ್ಲ, ನನಗೆ ಎಷ್ಟು 1000 ಕೋಟಿ ಕೊಟ್ಟರು ಕೂಡ ಆ ಒಂದು ತೃಪ್ತಿಗೆ ಸಮಾನ ಆಗುದಿಲ್ಲ. ಯಾವುದೋ ಒಂದು ತುಂಬಾ ಶೋಷಿತ ವರ್ಗದವರು ನನಗೆ ಮನೆಯಲ್ಲಿ ದೀಪ ಇಲ್ಲ ಅಂತ ಬಂದಿಲ್ಲ ಸಭೆಯಲ್ಲಿ ಹತ್ತುಕೊಂಡಾಗ ನಾನಾದ್ರೂ ಇದ್ದಾಗ ನನಗೆ ಕರೆಂಟ್ ಇಲ್ಲ 1 ನಿಮಿಷ ನಮ್ಗೆ ಫ್ಯಾನ್ ಬಂದ್ರೆ ಹೇಗೆ ಆಗ್ತದೆ, ಅವ್ರು ಹೇಗೆ ಇಡೀ ಜೀವನ ಕಳೀತಿದ್ದಾರೆ ತುಂಬಾ ಯೋಚನೆ ಮಾಡಿದಾಗ ತಕ್ಷಣ ನನಗೆ ಅದಕ್ಕೊಂದು ಮಾರ್ಗ ಹುಡುಕಿ ಅವರಿಗೆ ಒಂದು ಸೇವೆ ಕೊಡ್ಬೇಕಂತ ಅನಿಸ್ತು. ತಹಶೀಲ್ದಾರ್ ಅಥವಾ ದಂಡಾಧಿಕಾರಿ ಏಕ ವ್ಯಕ್ತಿಯಾಗಿ ಖಂಡಿತ ರೂಪುಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿನ ಜನತೆ ಅವರನ್ನ ರೂಪಿಸ್ತದೆ, ಅಲ್ಲಿನ ಮಾಧ್ಯಮ ಅವರನ್ನ ರೂಪಿಸ್ತದೆ, ಅಲ್ಲಿನ ಸಿಬ್ಬಂದಿಗಳು ಅವರನ್ನ ರೂಪಿಸ್ತಾ ಹೋಗ್ತಾರೆ. ಆದ್ರೆ ಅಂತದೊಂದು ದ್ವಿಮುಖ ಸ್ಪಂದನೆ ಇರಬೇಕು. ನಾವು ಒಂದು ದ್ವೀಪವಾಗಿ ಕೂತ್ಕೊಂಡು ನಾನು ತಹಶೀಲ್ದಾರ್ ನಾನು ದಂಡಾಧಿಕಾರಿ ಅಂತ ಒಂದು ದ್ವೀಪವಾಗಿ ಚೇರಿಗೆ ಅಂಟಿಕೊಂಡು ಎಸಿ ರೂಮ್ ನಲ್ಲಿ ಕೂತ್ಕೊಂಡ್ರೆ ಅಂತ ಹೇಳಿದ್ರೆ ಖಂಡಿತ ನಾವು ಉತ್ತಮ ಅಧಿಕಾರಿ ಆಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ದಂಡಾಧಿಕಾರಿಗಳಾದವರು ಯಾವತ್ತೂ ಕೂಡ ಜನರ ಮನೆಯ ಬಾಗಿಲಿಗೆ ಹೋಗಬೇಕು. ಎಷ್ಟೋ ಸರ್ತಿ ಅದನ್ನ ಅವರು ಜನರು ಹೇಗೆ ತಿಳ್ಕೊಂಡ್ರು ಗೊತ್ತಿಲ್ಲ, ಬಟ್ ನನಗೆ ಆತ್ಮತೃಪ್ತಿ ಇದೆ. ಕೆಲವರೆಲ್ಲ ಇದನ್ನ ಬಿಲ್ಡಪ್ ಅಂತ ತಿಳ್ಕೊಂಡ್ರ ಏನು ಅಂತ ಗೊತ್ತಿಲ್ಲ. ನನಗೆ ಅವರಿಗೆ ಒಂದು ಸೇವೆ ಕೊಡ್ಬೇಕಾಗಿತ್ತು ಅಷ್ಟೇನೆ. ಆಧಾರ್ ಕಾರ್ಡ್ ಅದು ಮನೆಗೆ ಹೋಗಿ ಮಾಡಿಸಿದ್ಮೇಲೆ ಅದೆಷ್ಟು ಕರೆಗಳು ಬಂತು ಅಂತ ಹೇಳಿದ್ರೆ ನನಗೆ ಮೇಡಮ್ ನಮ್ಮದಂತೂ ಮಾಡಿಸಿಕೊಡಿ, ನಮ್ಮಲ್ಲಿ ಕೂಡ ಈ ತರದೊಂದು ಪ್ರಸಂಗ ಇದೆ ಅಂತ ಹೇಳಿ. ಅದಾದ್ಮೇಲೆ ಕೂಡ ಇನ್ನೊಂದು ಗ್ರಾಮದಲ್ಲಿ ಇವರು ಮಾನಸಿಕ ಅಸ್ವಸ್ಥರು 50 ಮೀರಿದ ವೃದ್ಧೆಯರಿದ್ರು. ಅಂತವರಿಗೆ ಕೂಡ ಅವರನ್ನ ಕೂಡ ಕರ್ಕೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ. ಇಡೀ ಆಧಾರ್ ಕೇಂದ್ರವನ್ನ ತಗೊಂಡು ಹೋಗಿ ಅವರಿಬ್ಬರಿಗೆ ಕೂಡ ಒಂದು ಆಧಾರ್ ಕಾರ್ಡ್ ಅನ್ನ ಮಾಡಿಸಿ ಬಂದಾಗ ಎಲ್ಲರೂ ಕೂಡ ಮೆಚ್ಚಿಕೊಂಡ್ರು. ಒಟ್ಟಾರೆ ಹೇಳೋದಂದ್ರೆ ನನಗೆ ತುಂಬಾ ಖುಷಿ ಕೊಟ್ಟಂತಹ ಒಂದು ಜೀವನದ ಅತ್ಯಂತ ಪ್ರಮುಖ ಘಟ್ಟ ಇದು. ಈ 22 ತಿಂಗಳು ಏನಿದೆ ನನ್ನ ಇಡೀ ಜೀವನದಲ್ಲಿ ಮರಲಿಕ್ಕೆ ಸಾಧ್ಯವಾಗದೇ ಇರುವಂತದ್ದು. ಅಧಿಕಾರಿಗಳು ಕೇವಲ ಕುರ್ಚಿ ಗಟ್ಟಿಕೊಂಡು ಕುತ್ಕೊಂಡು ಬರೀ ಫೈಲ್ಗಳ ಮಧ್ಯೆ ಮುಳುಗಿ ಹೋದ್ರೆ ನಿಜವಾದ ಲೈಫ್ ನ ಒಂದು ಏನು ದೃಶ್ಯವನ್ನ ನೀವು ಕಳ್ಕೊಳ್ತೀರಿ. ನಮಗೆ ನೋಡುವಾಗ ಅದೊಂದು ಫೈಲ್ ಅಷ್ಟೇ ಕಾಣ್ಬೋದು, ಆ ಫೈಲ್ ನ ಹಿಂದೆ ಒಂದು ಲೈಫ್ ಇರ್ತದಲ್ಲ, ಅದಕ್ಕೆ ನಾವು ಬೆಲೆ ಕೊಡ್ಬೇಕು. ತುಮಕೂರು ಮೂಲದವರಾದ ಪ್ರತಿಭಾ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿರುವಾಗಲೇ ಕರ್ನಾಟಕ ರಾಜ್ಯ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು ರಾಜ್ಯಕ್ಕೆ ಪ್ರಥಮ ಸ್ಥಾಯಿಯಾಗಿ ಚಿನ್ನದ ಪದಕ ತನ್ನದಾಗಿಸಿಕೊಂಡಿದ್ದರು. ಬಳಿಕ ರಾಜ್ಯ ಸರ್ಕಾರದ ಕೆಎಎಸ್ ಹುದ್ದೆಯೊಂದಿಗೆ ತಹಶೀಲ್ದಾರ್ ಆಗಿ ಜವಾಬ್ದಾರಿಯನ್ನ ನಿರ್ವಹಿಸಿದರು. ಇತ್ತೀಚೆಗೆ ಸುರಿದ ರಣಭೀಕರ ಮಳೆಯಿಂದ ಉಂಟಾದ ಪ್ರವಾಹದ ಸಂದರ್ಭದಲ್ಲಿ ಸಿಬ್ಬಂದಿಯ ಜೊತೆಗೂಡಿ ಸ್ವತಃ ಪ್ರವಾಹ ಕಾರ್ಯಾಚರಣೆಗಿಳಿದು ರಕ್ಷಣಾ ಕಾರ್ಯ ನಡೆಸಿ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಇತರರಿಗೆ ಮಾರ್ಗದರ್ಶಕರಾಗಿ ಮಾದರಿಯಾಗಿರುವ ಆಫೀಸರ್ಗೆ ನಮ್ಮದೊಂದು ಸಲಾಂ. ಇನ್ನಷ್ಟು ವಿಶೇಷ ಸುದ್ದಿಗಳನ್ನು ನಿಮ್ಮಲ್ಲಿಗೆ ತಲುಪಿಸುವಲ್ಲಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ.
ಫೋಕಸ್ ಆನ್ ರಿಯಾಲಿಟಿ ಎಂದೆಂದಿಗೂ ನಿಮ್ಮೊಂದಿಗೆ.